ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಕಿತ್ತು ಮಾಸುವ ಮುನ್ನವೇ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟದಲ್ಲಿ ಬ್ಯಾನರ್ ತೆರವು ಗಲಾಟೆ ಜೋರಾಗಿದೆ. ಅನಧಿಕೃತವಾಗಿ ಬ್ಯಾನರ್ ತೆರವು ಮಾಡಿದ್ದಕ್ಕೆ ನಗರಸಭೆ ಪೌರಾಯುಕ್ತೆಗೆ ಕಾಲ್ ಮಾಡಿ ಧಮಕಿ ಹಾಕಿರುವಂತಹ ಘಟನೆ ನಡೆದಿದೆ. ಕಾಂಗ್ರೆಸ್ ಮುಖಂಡ ನಗರಸಭೆ ಪೌರಾಯುಕ್ತೆಗೆ ಧಮಕಿ ಹಾಕಿದ್ದು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಗರಸಭೆ ಪೌರಾಯುಕ್ತೆ ದೂರನ್ನು ಕೂಡ ದಾಖಲಿಸಿದ್ದು ರಾಜೀವ್ ಗೌಡ ವಿರುದ್ಧ ಪ್ರಕರಣ ದಾಖಲಾಗಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ಬೆದರಿಕೆ ಪ್ರಕರಣ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ವಿರುದ್ಧ ದೂರು. ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು. ಹೌದು, ರಸ್ತೆಗೆ ಅಡ್ಡ ಇದೆ, ಆಕ್ಸಿಡೆಂಟ್ ಆಗುತ್ತೆ ಅಂತ ಸಾರ್ವಜನಿಕರ ಹಿತದೃಷ್ಟಿಯಿಂದ ಶಿಡ್ಲಘಟ್ಟ ನಗರಸಭೆಯ ಪೌರಾಯುಕ್ತೆ ಅಮೃತಗೌಡ ಸದುದ್ದೇಶದಿಂದ ಬ್ಯಾನರ್ ತೆಗೆಸಿದ್ರೆ ಕರೆ ಮಾಡಿ ರೋಷಾವೇಶ ತೋರಿದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಆಡಬಾರದ ಮಾತುಗಳನ್ನೆಲ್ಲ ಆಡಿದ್ರು. ಮಹಿಳಾ ಅಧಿಕಾರಿ ಅನ್ನೋದು ಮರೆತು ಬಾಯಿಗೆ ಬಂದ ಹಾಗೆ ಮಾತನಾಡಿದ್ರು. ಇದರಿಂದ ಕೆರಳಿದ ನಗರಸಭೆಯ ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಸೇರಿದಂತೆ ರಾಜೀವ್ ಗೌಡ ವಿರುದ್ಧ ಪ್ರತಿಭಟನೆ ನಡೆಸಿ ರಾಜೀವ್ ಗೌಡ ಹಠಾವೋ ಶಿಡ್ಲಘಟ್ಟ ಬಚಾವೋ ಅಂತ ಆಕ್ರೋಶ ಹೊರಹಾಕಿದ್ರು. ಇನ್ನು ಪ್ರಕರಣ ಸಂಬಂಧ ನಗರಸಭೆ ಪೌರಾಯುಕ್ತೆ ಅಮೃತಗೌಡ ನೀಡಿದ ದೂರಿನ ಮೇರೆಗೆ ಶಿಡ್ಲಘಟ್ಟ ನಗರ ಪೊಲೀಸರು ರಾಜೀವ್ ಗೌಡ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ಮಾಹಿತಿ ಪ್ರಕಾರ ರಾಜೀವ್ ಗೌಡ ವಿರುದ್ಧ ಬಿಎನ್ಎಸ್ 352 ಹಾಗೂ 353 ಸಬ್ಸೆಕ್ಷನ್ 2 ಅಡಿ ದೂರು ದಾಖಲಾಗಿದೆ. ಇನ್ನು ನಗರಸಭೆ ಪೌರಾಯುಕ್ತೆಗೆ ರಾಜೀವ್ ಗೌಡ ಧಮಕಿ ಹಾಕುವ ಸಂದರ್ಭದಲ್ಲಿ ಶಿಡ್ಲಘಟ್ಟ ಶಾಸಕ ಬಿಎನ್ ರವಿಕುಮಾರ್ ವಿರುದ್ಧವೂ ನಿಂದನಾತ್ಮಕ ಪದಗಳನ್ನ ಬಳಸಿ ಬಾಯಿಗೆ ಬಂದಂತೆ ಮಾತನಾಡಿದ್ದಾರೆ. ಹೀಗಾಗಿ ಜೆಡಿಎಸ್ ಕಾರ್ಯಕರ್ತರು ಸಹ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ನಮಗೆ ಯಾವ ಬ್ಯಾಡ್ ಇಂಟೆನ್ಷನ್ ಇಲ್ಲ, ನಿಮಗೆ ಹಾರ್ಮ್ ಅಂದರೆ ಲೈಕ್ ನಿಮ್ಮ ಪೊಲಿಟಿಕಲಿ ಮೋಟಿವೇಟೆಡ್ ಏನೋ ಆ ಥರ ಎಲ್ಲ ಏನೂ ಇಂಟೆನ್ಷನ್ ಇಲ್ಲ. ವಿ ಡಿಡ್ ಇಟ್ ಆನ್ ಅ ಪಬ್ಲಿಕ್ ರಿಕ್ವೆಸ್ಟ್, ಪಬ್ಲಿಕ್ ಕಂಪ್ಲೇಂಟ್ ಬೇಸಿಸ್ ಮೇಲೆ ನಾವು ಒಂದೇ ಒಂದು ತೆಗೆದ್ವಿ. ನಾವು ನಾವು ಅವ್ರಿಗೇನು ತೊಂದರೆ ಕೊಡಬೇಕು ಅಂತ ಏನೂ ಇರಲಿಲ್ಲ ಸರ್. ಅವರೆಲ್ಲ ನೀವು ಕಟ್ಕೊಳ್ಳಿ, ನಮ್ಮದೇನು ತೊಂದರೆ ಇಲ್ಲ, ನಿಮ್ಮದು ಒಂದೇ ಫ್ಲೆಕ್ಸ್ ಬೋರ್ಡ್ ಇದ್ದಿದ್ದರಿಂದ ಕಟ್ಕೊಳ್ಳಿ. ಬಟ್ ಆ ಒಂದು ಫ್ಲೆಕ್ಸ್ ಬೋರ್ಡು ಪ್ರಾಬ್ಲಮ್ ಇದ್ದಿದ್ದರಿಂದ ನಾವು ತೆಗ್ದಿದ್ದೀವಿ ಸರ್ ಅಂತ ನಾನು ಕನ್ವಿನ್ಸ್ ಮಾಡಲಿಕ್ಕೂ ಟ್ರೈ ಮಾಡಿದೆ ಸರ್. ಭಾಳಷ್ಟು ದೌರ್ಜನ್ಯದಿಂದ ಇವತ್ತು ಅವಾಚ್ಯ ಶಬ್ದಗಳಿಂದ ಇವತ್ತು ಒಬ್ಬ ಜನಪ್ರತಿನಿಧಿ ಶಾಸಕರನ್ನು ಸಹ ಮಾತಾಡಿದ್ದಾರೆ, ಮತ್ತು ಆಯುಕ್ತರನ್ನು ಮಾತಾಡಿದ್ದಾರೆ. ಜಿಲ್ಲೆಯ ಉಸ್ತುವಾರಿ ಸಚಿವರನ್ನು ಮಾತಾಡಿದಂಥ ಸಂದರ್ಭದಲ್ಲಿ ಅಧಿಕಾರಿ ಮಹಿಳೆ ಜೊತೆಯಲ್ಲಿ ಹೋಗಿ ಇವತ್ತು ಪ್ರಕರಣ ದಾಖಲಾಗಿದೆ. ಡಿ.ಕೆ. ಶಿವಕುಮಾರ್ ಅವ್ರ ಬೆಂಬಲ ಇದೆ ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರಾಗಿ ರಾಜೀವ್ ಗೌಡರು ಈ ರೀತಿ ಹೊರಿಸ್ತಾ ಇದ್ದಾರೆ. ಮತ್ತೊಂದೆಡೆ ಅಮೃತಗೌಡ ಪರ ನಿಂತಿರುವ ಬಿಜೆಪಿ ನಾಯಕರು ಸಹ ನೇರವಾಗಿ ಠಾಣೆಗೆ ಆಗಮಿಸಿ ರಾಜೀವ್ ಗೌಡ ವಿರುದ್ಧ ದೂರು ನೀಡಿದ್ದಾರೆ. ಹೀಗಾಗಿ ಒಂದಲ್ಲ ಎರಡಲ್ಲ 3 ದೂರುಗಳು ರಾಜೀವ್ ಗೌಡ ವಿರುದ್ಧ ನೀಡಿದ್ರು ಪೊಲೀಸರು ಮಾತ್ರ ಎಫ್ಐಆರ್ ದಾಖಲಿಸಲು ಮೀನಾಮೇಷ ಎಣಿಸಿದ್ದಾರೆ ಎನ್ನಲಾಗಿದೆ. ಕಾಂಗ್ರೆಸ್ನ ಸಂಸ್ಕೃತಿನ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ಹಿಂದೆ ಮಾತಾಡ್ತಾ ಇದ್ರು, ಇವತ್ತು ಬಟಾ ಬಯಲಾಗಿದೆ. ಈ ಸಂಸ್ಕೃತಿ ಏನು 2.5 ವರ್ಷ ಸರ್ಕಾರ ಬಂದಾದ ಮೇಲೆ ಯಾವ ಮಟ್ಟಕ್ಕೆ ಇಳಿದಿದೆ ಅಂತಕ್ಕಂಥದ್ದು ಇವತ್ತು ಬಟಾ ಬಯಲಾಗಿದೆ. ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ, ಕೆಲಸ ಮಾಡೋದಂಗೆ ಆಫೀಸ್ಗಳಲ್ಲಿ. ಇದು ಪೌರಾಡಳಿತ ಒಂದು ಕೆಲಸ ಮಾಡ್ತಕ್ಕಂಥವ್ರಿಗೆ ಇಷ್ಟೊಂದು ಧಮಕಿ ಹಾಕಿ ಅವ್ರ ಮೇಲೆ ಅವಾಚ್ಯ ವಸ್ತುಗಳಿಂದ ಅವ್ರನ್ನ ನಿಂದಿಸಿ ಅವ್ರ MLAನೂ ಬೈತಾರೆ, ಮಿನಿಸ್ಟ್ರನ್ನೂ ಬೈತಾರೆ, ಆ ಅಧಿಕಾರಿಗಳನ್ನೂ ಬೈತಾರೆ ಅಂತ ಹೇಳಿದ್ರೆ ಯಾರನ್ನು ಬಿಡ್ತಾರೆ ಇವರು? ಸರ್ಕಾರದ ದರ್ಪ ಇವತ್ತು ಈ ಮಟ್ಟಿಗೆ ಮುಟ್ಟಿದೆ. ಇದು ಖಂಡನೀಯ. ಇದರಲ್ಲಿ ಕಾನೂನಲ್ಲಿ ಏನೆಲ್ಲ ಇದೆ ಅದ್ರ ಏನು ಇಟ್ಕೊಂಡು ಇವತ್ತು ಅವರಿಗೆ ಅರೆಸ್ಟ್ ಮಾಡಬೇಕು. ಕಾಂಗ್ರೆಸ್ ಬಂದ ಮೇಲೆ ಅಧಿಕಾರಿಗಳಿಗೆ ನೆಮ್ಮದಿ ಇಲ್ಲ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಆಕ್ರೋಶ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಅಶೋಕ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಸ್ಪಿಗೆ ಕಪಾಳ ಮೋಕ್ಷ, ವಾಲ್ಮೀಕಿ ಪ್ರಕರಣದಲ್ಲಿ ಸಾವು, ಲೈಬ್ರರಿಯನ್ ಆತ್ಮಹತ್ಯೆ, ಟ್ರಾನ್ಸ್ಫರ್ ವಿಚಾರದಲ್ಲಿ ಅಧಿಕಾರಿ ಸಾವು. ಈಗ ಶಿಡ್ಲಘಟ್ಟದಲ್ಲಿ ಪೌರಾಯುಕ್ತೆಗೆ ಕಾಂಗ್ರೆಸ್ ಮುಖಂಡ ಬೆದರಿಕೆ. ಚಪ್ಪಲಿಯಲ್ಲಿ ಹೊಡಿತೀನಿ ಅಂತ ರಾಜೀವ್ ಗೌಡ ಹೇಳಿದ್ದಾನೆ. ಅಕ್ರಮ ಫ್ಲೆಕ್ಸ್ ತೆಗೆದ್ರು ಅಂತ ಬೆದರಿಕೆ ಹಾಕಿದ್ದಾನೆ. ಇದು ಮಹಿಳಾ ಅಧಿಕಾರಿಗೆ ಮಾಡಿರುವ ಅಪಮಾನ ಎಂದು ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಧಿಕಾರಿಗಳಿಗೆ ನೆಮ್ಮದಿ ಇಲ್ಲ. ಸಾವಿನ ಭಾಗ್ಯ ಒಂದು ಕಡೆ, ಕಪಾಳ ಮೋಕ್ಷ. ಶಿಡ್ಲಘಟ್ಟದ ಆಯುಕ್ತೆ ಶ್ರೀಮತಿ ಅಮೃತ ಗೌಡ ಆ ಅಮ್ಮನಿಗೆ ಬೆಂಕಿ ಹಚ್ತೀನಿ ಅಂತ ಹೇಳವನೆ, ಚಪ್ಪಲಿ ತಗೊಂಡು ಹೊಡಿತೀನಿ ಅಂತ ಹೇಳಿದ್ದಾರೆ. ರಾಜೀವ್ ಗೌಡ ನಮ್ಮ ಮಹಿಳಾ ಆಯೋಗದವ್ರು ಮೊನ್ನೆ ಓಡೋಗ್ಬಿಟ್ರು, ಕೋಗಿಲಿಗೆ ಓಡಿ ಹೋದ್ರು. ಈಗ ಯಾಕಪ್ಪ ಮಹಿಳಾ ಆಯೋಗದವ್ರು ಕ್ರಮ ತೆಗೆದುಕೊಂಡಿಲ್ಲ? ಇನ್ನು ಘಟನೆ ಬಯಲಾದ ನಂತರ ಯಾರ ಕರೆಯೂ ಸ್ವೀಕರಿಸದೆ ಮೌನಕ್ಕೆ ಶರಣಾಗಿ ಮರೆಯಾಗಿದ್ದ ರಾಜೀವ್ ಗೌಡ ಸಂಜೆಯಾಗುತ್ತಿದ್ದಂತೆ ಘಟನೆ ಸಂಬಂಧ ತನ್ನದೇನೂ ತಪ್ಪಿಲ್ಲ, ಪೌರಾಯುಕ್ತೆಗೆ ನನಗೂ ಯಾವುದೇ ದ್ವೇಷ ಇಲ್ಲ, ಆಕೆ ಅಕ್ಕ ತಂಗಿ ಸಮಾನ ಅಂತ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿ ಕ್ಷಮೆ ಯಾಚಿಸುವ ಕೆಲಸ ಮಾಡಿದ್ದಾರೆ.
ನಾನು ಯಾವುದೇ ಒಂದು ಸ್ವಉದ್ದೇಶದಿಂದ ನಾನು ಯಾವುದು ಮಾತಾಡಿದ್ದಲ್ಲ. ನಾನು ಅವ್ರ ಬಗ್ಗೆ ಯಾವುದೇ ಥರದ ಒಂದು ದ್ವೇಷ ಕೂಡ ನನಗಿಲ್ಲ. ಅಲ್ಲಿ ಯಾವುದು ರಸ್ತೆಗೆ ಅಡ್ಡ ಇರಲಿಲ್ಲ, ಬ್ಯಾನರ್ಗಳೆಲ್ಲ ಸೈಡಲ್ಲೇ ಕಟ್ಟಿರ್ತಾರೆ. ಅವ್ರು ನನಗೂ ಒಂದು ಅಕ್ಕ ತಂಗಿ ಥರ, ಅವ್ರನ್ನ ಯಾವುದೇ ಥರದ ಉದ್ದೇಶದಿಂದ ನಾನು ಮಾತಾಡಿಲ್ಲ. ನನ್ನಿಂದ ನಾನು ಮಾತಾಡೋದ್ರಿಂದ ಏನಾದ್ರು ನೋವಾಗಿದ್ರು ಕೂಡ ಅವ್ರಿಗೆ ನನ್ನ ಕಡೆಯಿಂದ ಕ್ಷಮಿಸಿ ಅಂತಲೂ ಕೇಳ್ತಿದ್ದೀನಿ. ಮಾತು ಬಂದು ಏನೇ ಅಂದಿದ್ರು ಕೂಡ ನೋವಾಗಿದ್ರೆ ನಾನು ಅದಕ್ಕೆ ಕ್ಷಮೆ ಕೇಳ್ತಿದ್ದೀನಿ. ಒಳ್ಳೆಯದಾಗಲಿ, ಧನ್ಯವಾದ. ಕಾಂಗ್ರೆಸ್ ಮುಖಂಡ ಬಂಧನ ಆದ್ರೆ ಸರ್ಕಾರಕ್ಕೆ ಮುಖಭಂಗ ಆಗುತ್ತೆ ಅಂತ ಪೊಲೀಸರು, ಸಚಿವರು ಸರ್ಕಾರದ ನಾಯಕರ ಮಾತು ಕೇಳಿ ಕಂಪ್ಲೇಂಟ್ ವೀಕ್ ಮಾಡುತ್ತಿದ್ದಾರೆ ಅಂತ ಸಾರ್ವಜನಿಕರು ಮಾತನಾಡತೊಡಗಿದ್ದಾರೆ. ಇದರ ನಡುವೆ ಸೂಕ್ತ ಕಾನೂನು ಕ್ರಮ ಆಗದಿದ್ದರೆ ಜೆಡಿಎಸ್ ಸೇರಿದಂತೆ ಇತರೆ ಸಂಘಟನೆಗಳು ಸಹ ಬೀದಿಗೆ ಇಳಿದು ಹೋರಾಟ ಮಾಡಲು ತೀರ್ಮಾನ ಮಾಡಲಾಗಿದೆ. ಮುದುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.